ಸರ್ಕಾರಿ ಶಾಲೆ ಅಂದ್ರೆ ನಮ್ಮಲ್ಲಿ ಮೂಗು ಮುರಿಯೋ ಮಂದಿ ಜಾಸ್ತಿ. ಆದ್ರೆ ಇಲ್ಲೊಬ್ರು ಸರ್ಕಾರಿ ಶಾಲೆ ದುರಸ್ತಿಗೆ ತಮ್ಮ ಸ್ವಂತ ಹಣವನ್ನ ಖರ್ಚು ಮಾಡಿದ್ದಾರೆ. ಹೌದು, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಶಿಲನೆರೆ ಹೋಬಳಿಯ ರಾಜಘಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಚಾವಣಿಯನ್ನ ದುರಸ್ತಿ ಮಾಡಲು ಪುರಸಭಾ ಸದಸ್ಯ ಕೆಬಿ ಮಹೇಶ್ ಹಾಗೂ ಅವರ ಮಗ ಶ್ಯಾಮ್ ಪ್ರಸಾದ್ ಮುಂದಾಗಿದ್ದಾರೆ. ಶಾಲೆಯ ಹಳೆಯ ಕಟ್ಟಡ ಶಿಥಿಲಗೊಂಡು ಮಳೆ ಬೀಳುವ ಸಂದರ್ಭದಲ್ಲಿ ನೀರು ತರಗತಿ ಕೊಠಡಿಯ ಒಳಗಡೆ ಬರುವ ಕಾರಣ ಮಕ್ಕಳಿಗೆ ಸಮಸ್ಯೆಯಾಗ್ತಾ ಇತ್ತು. ಜೊತೆಗೆ ಶಾಲೆಯಲ್ಲಿ ಇನ್ನಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಇತ್ತು. ಈ ವಿಚಾರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಪುರಸಭಾ ಸದಸ್ಯ ಕೆಬಿ ಮಹೇಶ್ ತಮ್ಮ ಕೈಲಾದ ಸಹಾಯ ಮಾಡಿ ಸರ್ಕಾರಿ ಶಾಲೆಯನ್ನ ಉಳಿಸಲು ಮುಂದಾಗಿ ಇತರರಿಗೂ ಕೂಡ ಮಾದರಿಯಾಗಿದ್ದಾರೆ. ಇನ್ನು ಪುರಸಭಾ ಸದಸ್ಯ ಕೆಬಿ ಮಹೇಶ್ ಅವರು ಸಹಾಯಕ್ಕೆ ಶಾಲೆಯ ಪ್ರಭಾವ ಮುಖ್ಯ ಶಿಕ್ಷಕ ಬಸವರಾಜ್ ಧನ್ಯವಾದ ತಿಳಿಸಿದ್ದಾರೆ. ಶಾಲೆಯ ಹಳೆಯ ಕಟ್ಟಡ ಶಿಥಿಲಗೊಂಡು ಮಳೆ ಬೀಳುವ ಸಂದರ್ಭದಲ್ಲಿ ನೀರು ತರಗತಿ ಕೊಠಡಿಯ ಒಳಗೆ ಬರ್ತಾ ಇದ್ದ ಕಾರಣ ಮಕ್ಕಳಿಗೆ ಸಮಸ್ಯೆಯಾಗ್ತಾ ಇತ್ತು. ಶಾಲೆಯ ಎಸ್ಡಿಎಂಸಿ ಗಮನಕ್ಕೆ ತಂದಿದ್ದೇವೆ. ಶಾಲೆಯ ಕೊಠಡಿಯ ಮೇಲ್ಚಾವಣಿ ಕುಸಿತದಿಂದ ಕಾರಣ ಹಂಚುಗಳು ರಿಪೀಸ್ ಪಟ್ಟಿ ಇಟ್ಟಿಗೆ ಸಿಮೆಂಟ್ ಮರಳು ಕಿತ್ತು ಬಂದಿದ್ವು. ಇದನ್ನ ಮನಗೊಂಡು ಶಾಲೆಯನ್ನ ದುರಸ್ತಿ ಮಾಡಲು ಆರ್ಥಿಕ ಸಹಾಯ ಮಾಡಿದ ಪುರಸಭಾ ಸದಸ್ಯ ಕೆಬಿ ಮಹೇಶ್ ಹಾಗೂ ಅವರ ಪುತ್ರ ಶ್ಯಾಮ್ ಪ್ರಸಾದ್ ಅವರಿಗೆ ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡಲು ಭಗವಂತ ಆಶೀರ್ವಾದ ಹಾಗೂ ಶಕ್ತಿ ನೀಡುವಂತೆ ಭಗವಂತನನ್ನ ಪ್ರಾರ್ಥಿಸಿದ್ರು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್ ಮಾತನಾಡಿ, ನಮ್ಮ ಶಾಲೆಯ ಒಂದು ಕೊಠಡಿ ಮಳೆಗೆ ಶಿಥಿಲಗೊಂಡಿದ್ರಿಂದ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಶಿಕ್ಷಣ ಇಲಾಖೆಗೆ ಒಂದು ಮನವಿ ಪತ್ರವನ್ನ ಕೊಡಬೇಕು ಅಂತ ನಿರ್ಧರಿಸಲಾಗಿತ್ತು. ಆದರೆ ದೇವರ ಅನುಗ್ರಹ ಸಮಾಜ ಸೇವೆ ಮಾಡಲು ಮುಂದೆ ಬಂದಿರುವ ಪುರಸಭಾ ಸದಸ್ಯರಾದ ಕೆವಿ ಮಹೇಶ್ ಹಾಗೂ ಅವರ ಪುತ್ರ ಶ್ಯಾಮ್ ಪ್ರಸಾದ್ ಮುಂದೆ ಬಂದು ಶಾಲೆಯನ್ನ ದುರಸ್ತಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಗ್ರಾಮದ ಪರವಾಗಿ, ನಮ್ಮ ಶಿಕ್ಷಕ ಇಲಾಖೆಯ ಪರವಾಗಿ ಧನ್ಯವಾದವನ್ನ ಅರ್ಪಿಸಿದ್ರು. ಇನ್ನು ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್, ಶಿಕ್ಷಕರಾದ ವೆಂಕಟೇಶ್, ಶುಭಾರಾಣಿ, ವಿಜಯಲಕ್ಷ್ಮಿ, ವೀಣಾ, ಗೀತಾ, ಮೀನಾಕ್ಷಿ, ಆಶಾದೀಪ, ರಂಜಿತಾ, ರಾಣಿ, ಮೀನಾಕ್ಷಿ, ಪಲ್ಲವಿ, ಸೌಭಾಗ್ಯ, ಶಿವಮ್ಮ, ಜಯಲಕ್ಷ್ಮಿ, ಜಯಶೀಲ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕು ಶಿಲನೆರೆ ಹೋಬಳಿಯ ರಾಜಘಟ್ಟ ಗ್ರಾಮದ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಘಟ್ಟ ಇಲ್ಲಿ ಈ ಒಂದು ಉತ್ತಮವಾದಂತಹ ಒಂದು ಕೆಲಸ ಕಾಮಗಾರಿಯಲ್ಲಿ ನಡೀತಾ ಇದೆ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದರೆ ಕೆಆರ್ಪೇಟೆಯ ಪುರಸಭೆಯ ಮಾಜಿ ಅಧ್ಯಕ್ಷರು, ಅವರ ಸುಪುತ್ರರು ಆದಂತಹ ಶ್ಯಾಮ್ ಪ್ರಸಾದ್ ಮತ್ತು ಮಹೇಶಣ್ಣವರು ಅವರ ಒಂದು ಕೊಡುಗೆಯಾಗಿ, ಅಂದರೆ ನಮ್ಮ ಶಾಲೆಯ ಯಾವ ಸಂದರ್ಭದಲ್ಲಿ ಅದು ರಿಪೇರಿ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೂ ಅವರು ನಮ್ಮ ಶಾಲೆ ಅಂದರೆ ಒಂದು ಬದಿನಲ್ಲಿ, ಗೋಡೆ ಬದಿನಲ್ಲಿ ನೀರು ಸೋರ್ತಾ ಇತ್ತು. ಆ ನೀರು ಸೋರುವ ಸಂದರ್ಭದಲ್ಲಿ ಅಂದರೆ ಹೆಂಚುಗಳೆಲ್ಲ ಹೊಡೆದೋಗಿದ್ವು. ಆ ಹೆಂಚುಗಳು ಹೊಡೆದೋಗಿದ್ದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ನೀರು ಸೋರ್ತಾ ಇತ್ತು. ಆಮೇಲೆ ಕೆಲವು ಕಡೆ ಹೆಂಚುಗಳು ಹೊಡೆದೋಗಿದ್ವು. ಅವುಗಳನ್ನ ಅವ್ರಿಗೆ ಹೇಗೆ ಮಾಹಿತಿ ಸಿಗ್ತಾ ಗೊತ್ತಿಲ್ಲ. ಹಾಗಾಗಿ ಅವರೇ ಮುಂದೆ ಬಂದು ನಿಮ್ಮ ಶಾಲೆಯನ್ನು ನಾವು ರೆಡಿ ಮಾಡಿಕೊಡ್ತೀವಿ, ಹೆಂಚುಗಳನ್ನ ಹೋಗಿರೋ ಹೆಂಚುಗಳನ್ನ ಹಾಕ್ಕೊಡ್ತೀವಿ, ಹಾಗೆ ಹೋಗಿರುವಂತಹ ರಿಪೀಸ್ ಪಟ್ಟಿಗಳು, ಜಂತಿಗಳು ಇವುಗಳನ್ನ ಹಾಕ್ಕೊಡ್ತೀವಿ ಅಂತ ಅವರೇ ಸ್ವತಃ ಬಂದು ನಮ್ಮ ಶಾಲೆಗೆ ಕೊಡುಗೆಯಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಸಮಿತಿಯ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಇವತ್ತು ಸಹಾಯ ಮಾಡಬೇಕು ಅಂತಂದರೆ ಏನು ಸುಲಭ ಅಲ್ಲ. ಏಕೆಂದರೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಹಣದಲ್ಲಿ ಕೊರತೆ ಇರ್ತದೆ. ಸಹಾಯ ಮಾಡಬೇಕು ಅನ್ನೋರಿಗೆ ಆ ಹಣದ ಕೊರತೆ ಜೊತೆಗೆ ಸಹಾಯ ಮಾಡೋಕ್ಕೂ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಆ ರೀತಿ ಇರ್ತವೆ. ಹಾಗಾಗಿ ಇಲ್ಲಿ ಮಹೇಶಣ್ಣವರು, ಅವರ ಪುತ್ರರು ನಮ್ಮ ಶಾಲೆಯ ವಿಚಾರವನ್ನು ತಿಳ್ಕೊಂಡು ಮನಗಂಡು ಈ ಒಂದು ಏನು ಸಣ್ಣ ಪುಟ್ಟ ರಿಪೇರಿಗಳಿದ್ದೋ ಆ ರಿಪೇರಿಗಳನ್ನು ಮಾಡಿಸಿದ್ದಾರೆ. ಹಾಗೆ ಆ ಹೆಂಚುಗಳನ್ನು ಬಿಚ್ಚಿದ ಮೇಲೆ ಗೊತ್ತಾಯಿತು ಅಲ್ಲಿ ಸುಮಾರು ತೀರ್ಗಳು ಹೋಗಿದ್ದೋ ಅವುಗಳನ್ನ ಅವರೇ ಸ್ವತಃ ರೆಡಿ ಮಾಡಿಸಿ ಇವತ್ತು ಶಾಲೆಗೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಸರ್ಕಾರಿ ಪೂರ್ವ ಹಿರಿಯ ಸ್ಕೂಲ್ಗೆ ಮಳೆ ಎಲ್ಲ ಹೋಗಿ ನೆನೀತಾ ಇತ್ತು. ಅದರಿಂದ ಇದನ್ನು ಮನಗಂಡಂತಹ ನಮ್ಮ ಮಾಜಿ MLA ಆದಂಥ KP ಚಂದ್ರಶೇಖರ ಪುತ್ರರಾದಂಥ ಶ್ಯಾಮ್ ಪ್ರಸಾದ್ ಅವರು
ಇದನ್ನು ಮನಗಂಡು ಇದನ್ನು ದುರಸ್ತಿ ಮಾಡಿಸ್ಕೊಟ್ಟು ನನ್ನ ಕೈಯಿಂದ ಯಾವುದೇ ರಾಜಕೀಯ ಇದು ಬೇಡ ಅಂತೇಳಿ ಅದು ಅದಲ್ಲದೆ ಇನ್ನು ಅಕ್ಕಪಕ್ಕ ಊರು ಯಾವ್ದಾರ ಇದ್ರೆ ಶಾಲೆಗಳು ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮೂರನ್ನ ಈ ಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ.